ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತು ಕಾಳಿಕಾ ದೇವಿಯ ಅವತಾರವೇ ಆದಂತಹ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯನ್ನು ನೋಡೋಣ. ನಾಗಲಿಂಗ ಅವಧೂತರು ಕಾಳೆಯ ಸ್ವರೂಪರು, ಅಷ್ಟೇ ಮಾತ್ರ ಹೃದಯಗಳು. ಅವರ ಸಿಟ್ಟು ಕೂಡ ಬಹಳ ಗಂಭೀರ್ಯದಿಂದ ಕೂಡಿರ್ತಿತ್ತು. ಕಣ್ಣುಗಳಲ್ಲಿ ಕ್ರೋಧಾಗ್ನಿಯನ್ನ ಅಷ್ಟೇ ಹೊಂದಿದ್ರು. ಬಹಳ ವಿಚಿತ್ರ ಸ್ವಭಾವ ಅವ್ರದ್ದು. ಅವರ ವಿಚಿತ್ರ ಸ್ವಭಾವ ಹೆಂಗಂದ್ರೆ, ಅವರ ಜನರಿಗೆ ಏನು ಸಂದೇಶವನ್ನ ಮುಟ್ಟಿಸ್ತಿದ್ರು, ಜನರಿಗೆ ಏನು ತಿಳುವಳಿಕೆಯನ್ನ ನೀಡ್ಲಾಕ್ ಹೋಗುತ್ತಿದ್ರು, ಆ ಹೇಳುವಂತಹ ಆ ಪರಿ ಏನದ ಅವ್ರದ್ದು, ಅದು ಬಹಳ ವಿಚಿತ್ರ ಅನಿಸ್ತಿತ್ತು ಜನರಿಗೆ. ಪವಾಡಗಳನ್ನ ಮಾಡಬೇಕು ಅಂತ ಹೇಳಿ ಅವ್ರು ಹೋದವರಲ್ಲ, ಆದ್ರೆ ಅವರು ಮಾಡುವಂತ ಪ್ರತಿ ಕೆಲಸವು ಪವಾಡದ ರೀತಿಯಲ್ಲಿ ಅದು ಜನರಿಗೆ ಗೊತ್ತಾಗ್ತಿತ್ತು. ಸ್ವಲ್ಪ ಜನ ಅವ್ರನ್ನ ನೋಡಿದ್ರೆ ಬಹಳ ಹೆದರ್ತಿದ್ರು. ಯಾಕಂದ್ರೆ ಯಾವಾಗ ಏನು ಮಾಡ್ತಾರೋ, ಯಾವಾಗ ಬೈತಾರೋ, ಯಾವಾಗ ಉಗುಳ್ತಾರೋ ಮೈ ಮ್ಯಾಗ ಅಂಥೇಳಿ ಅವ್ರನ್ನ ನೋಡಿ ಸ್ವಲ್ಪ ಜನ ಓಡಿ ಹೋಗ್ತಿದ್ರು. ಅವರ ಸ್ವಭಾವನೋ ಹಾವಭಾವನೋ ಒಂದು ರೀತಿ ವಿಚಿತ್ರನ ಇತ್ತು. ನೋಡಿದವರೆಲ್ಲರೂ ಗಾಬರಿ ಆಗೋರು, ಒಂದು ರೀತಿ ಹುಚ್ಚರ ರೀತಿ ಅವರು ವರ್ತಿಸ್ತಿದ್ರು. ಯಾವುದೇ ಮನಿ ಮುಂದೆ ಹೋಗಿ ಅವ್ರು ಭಿಕ್ಷಾ ನೀಡ್ರಿ ಅಂತ ಹೇಳಿ ಬೇಡದವ್ರಲ್ಲ. ಆದ್ರೆ ಯಾರದರೆ ಮನಿ ನೋಡ್ರಿ ಅಂದ್ರ ಪಟ ಪಟ ಅವ್ರ ಮನ್ಯಾಗ ಹೋಗಿ ಕುಂತ ನನಗ್ ಹಸು ಆಗೈತಿ ಊಟಕ್ಕೆ ಹಾಕ್ರಿ ಅಂತ ಹೇಳಿಬಿಡವ್ರು. ಸ್ವಲ್ಪ ಜನ ಗಾಬರಿಯಾಗಿ ಊಟಕ್ಕೆ ಹಾಕ್ತಿದ್ರು. ಇನ್ನು ಸ್ವಲ್ಪ ಜನ ಇವ್ರ ಬಗ್ಗೆ ತಿಳ್ಕೊಂಡವ್ರು ಪರಮಾತ್ಮನೇ ನಮ್ಮ ಮನೆಗೆ ಬಂದ ಅಂತ ಹೇಳಿ ತಿಳ್ಕೊಂಡು ಬಹಳ ಭಕ್ತಿ ಭಾವದಿಂದ ಅವರಿಗೆ ಊಟಕ್ಕೆ ಬಡಿಸ್ತಿದ್ರು. ಇಂತಹ ಲೀಲಾ ಪುರುಷ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಒಮ್ಮೆ ಎಲ್ಲಿ ಹೋಗಿರ್ತಾರಂದ್ರ ಹುಲಗೂರಿಗೆ ಹೋಗಿರ್ತಾರ. ಈ ಹುಲಗೂರಿಗೆ ಹೋದಾಗ ಅಲ್ಲಿ ಆ ಹುಲಗೂರಿನ ಜನರನ್ನು ನೋಡಿ ಹಿಂಗ ಬೈಯಕತ್ತ ಬಿಟ್ರಲ್ಲ, ಬಾಯಿಗೆ ಏನು ಬರ್ತೈತೆ ಅದನ್ನ ಬೈತಿದ್ರು. ಬಹಳ ಅದನ್ನ ನಾವು ಹೇಳಲಿಕ್ಕೆ ಈಗ ಒಂದು ರೀತಿ ವಿಚಿತ್ರ ಅನಿಸ್ಬೋದು. ಅಂತಹ ವಿಚಿತ್ರ ಬೈಗಳನ್ನ ಅವರು ಬೈತಿದ್ರು. ಮತ್ತ ಒಳಗೊಮ್ಮೆ ಯಾರ ಅವ್ರ ಮುಂದೆ ಬರ್ತಾರಲ್ಲ, ಅವರ ಎಲ್ಲಾ ವಿಚಾರ ನಾಗಲಿಂಗ ಅಜ್ಜವ್ರಿಗೆ ಗೊತ್ತಾಗಿಬಿಡ್ತಿತ್ತು. ಒಮ್ಮೊಮ್ಮೆ ಕ್ಯಾಕರಿಸಿ ಅವ್ರ ಮುಖಕ್ಕೆ ಥೂ ಅಂತ ಹೇಳಿ ಉಗುಳು ಬಿಡ್ತಿದ್ರು. ಇಂತಹ ದಿಟ್ಟ ವೀರ್ಯ ಸನ್ಯಾಸಿ ಅಂತ ಹೇಳಿ ನಾವೇನು ಕರಿತೀವಲ್ಲ, ಅಂತಹ ವೀರ ಸನ್ಯಾಸಿ ನಮ್ಮ ನಾಗಲಿಂಗ ಮಹಾಸ್ವಾಮಿಗಳು. ಇಂತಹ ನಾಗಲಿಂಗ ಮಹಾಸ್ವಾಮಿಗಳು ಹುಲಗೂರಿಗೆ ಹೋದಾಗ ಅಲ್ಲಿ ಜನಕ್ಕೆ ಬೈಕೋಂತ ಮಾಡ್ಕೋಂತ ಥೂ ಥೂ ಅಂತ ಹೇಳಿ ಉಗುಳ್ಕೋಂತ ಸಂಚಾರ ಮಾಡಕತ್ರ ಊರಾಗೆಲ್ಲ. ಆಗಿನ ಸಂದರ್ಭದೊಳಗ ಹಿಂಗ ಮಾಡೋದನ್ನ ನೋಡಿ ಸ್ವಲ್ಪ ಜನ ಆ ಊರಾಗಿನ ಸಣ್ಣ ಸಣ್ಣ ಹುಡುಗರು ಇರ್ತಾವಲ್ಲ, ಅವರೆಲ್ಲ ನಾಗಲಿಂಗ ಅಜ್ಜವನ್ನ ಬೆನ್ನ ಹತ್ತಿ ಹಿಂದೆ ಓಡಾಡವ್ರು.
ಅವಾಗ ಸ್ವಲ್ಪ ಜನಕ್ಕೆ ನಾಗಲಿಂಗಜ್ಜ ಯಾರು, ಅವ್ರ ಶಕ್ತಿ ಎಂಥದ್ದು, ಅವರು ಎಷ್ಟು ಪವಾಡ ಪುರುಷರು ಅಂಥೇಳಿ ಸ್ವಲ್ಪ ಜನಕ್ಕೆ ಗೊತ್ತಿತ್ತು. ಅವರೆಲ್ಲ ಓಡ್ಕೊಂತ ಬಂದ ನಾಗಲಿಂಗಜ್ಜವ್ರ ಪಾದ ಮ್ಯಾಗ ಎರಿಗಿ ಬಿಡ್ತಿದ್ರು. ನಮ್ಮೂರಿಗೆ ನಾಗಲಿಂಗಜ್ಜ ಬಂದ ನಮ್ಮೂರಿಗೆ ಅಂತ ಹೇಳಿ ಬಹಳ ಸಂತೋಷ ಪಡ್ತಿದ್ರು. ಇನ್ನು ಸ್ವಲ್ಪ ಜನ ಏನ್ ಮಾಡೋರು, ಇವ್ಯಾಕೆ ಬಂದಪ್ಪ ನಾಗಲಿಂಗ ನಮ್ಮ ಊರಿಗೆ ಅಂತ ಹೇಳಿ ಓಡ್ಕೊಂತ ಹೋಗಿ ತಮ್ಮ ಮನ್ಯಾಗ ಹೋಗಿ ಬಾಗಲ ಹಾಕೊಂಡ್ಬಿಡವ್ರು. ಹಿಂಗ ಸ್ವಲ್ಪ ಜನ ಅಂಜೋರು. ನೋಡ್ರಿ, ಯಾರು ಅಂಜತಾರಂದ್ರ ಯಾರು ತಪ್ಪು ಮಾಡಿರ್ತಾರ ಅವ್ರು ಅಂಜತಾರ. ಯಾರು ಸತ್ಕಾರ್ಯಗಳನ್ನ ಮಾಡ್ತಿರ್ತಾರ ಅವ್ರು ಯಾಕೆ ಹಂಚಕ್ ಹೋಗ್ತಾರ್ರಿ? ಅವ್ರು ಅಂಜಲಿಲ್ಲ, ಭಗವಂತ ಬಂದಾನಂತ ಹೇಳಿ ಅವನ ಕಾಲ ಮ್ಯಾಗ ಎರಗಿ ಅವನಿಂದ ಆಶೀರ್ವಾದ ತಗೋತಿರು. ಹಿಂಗಿರುವಾಗ ಊರಾಗಿನ ಜನ ಅನ್ನೋರು, ಯಪ್ಪ ನಮ್ಮ ಮನಿಗೆ ಬಾ ಊಟಕ್ಕಿಂತ, ನಮ್ಮ ಮನಿಗೆ ಬಾ ಯಪ್ಪ ಊಟಕ್ಕಿಂತ ಅಂತ ಹೇಳಿ ಬಹಳ ಕರೆಯೋರು. ಆ ಊರಿನ ಕೆಲವೊಂದಿಷ್ಟು ಜನರ ಒಳ್ಳೆಯ ಗುಣವನ್ನ ನೋಡಿ ನಾಗಲಿಂಗಜ್ಜವರು ಕೂಡ ಏನು ವಿಚಾರ ಮಾಡಿರು ಅಂತಂದ್ರೆ, ಒಂದ್ ಸ್ವಲ್ಪ ದಿವಸ ನಾನು ಇಲ್ಲೇ ಹುಲಗೂರಿನೊಳಗ ಇರ್ಬೇಕಂತ ಮಾಡೀನಿ ಅಂತ ಹೇಳಿ ಅಂದ್ರು. ಆಯ್ತು ಅಂದಾಗ ಅವ್ರ ಏನ್ ಮಾಡಿರು ಅಂತಂದ್ರೆ, ದಿವ್ಸ ಊರೊಳಗೆ ಅಡ್ಡಾಡೋರು, ಯಾವ್ದಾರೆ ದೇವಸ್ಥಾನದ ಕಟ್ಟಿ ಮ್ಯಾಗೋ ಅಥವಾ ಯಾರದ್ರೆ ಮನಿ ಕಟ್ಟಿ ಮ್ಯಾಗೋ ಕುಂತ ತಮ್ಮ ಪಾಠ ಪ್ರವಚನಗಳನ್ನ ಜನರಿಗೆ ತಿಳಿಸ್ಕೊಡೋರು. ಅಲ್ಲಿ ಜನರೆಲ್ಲ ಊರಾಗಿನ ಮಂದೆಲ್ಲ ನಾಗಲಿಂಗಜ್ಜವ್ರು ಬಂದಾರ ಅಂತ ಹೇಳಿ ಅವ್ರ ಹಂತಿಕ್ ಬಂದು ಅವ್ರ ಆಶೀರ್ವಾದ ತಗೊಂಡು ಅವ್ರ ಹಂತಿಕ ಕುಳಿತುಕೊಂಡು ಏನ್ ಮಾಡೋರು ಅಂತಂದ್ರ, ಅವ್ರು ಹೇಳುವಂತ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋರು. ತಿಳ್ಕೊಂಡು ಕೂಡ್ಲೆ ಎಲ್ಲ ಪಾಠ ಪ್ರವಚನ ಮುಗಿದ ಕೂಡ್ಲೆ, ಯಪ್ಪ ಇವತ್ ನಮ್ಮ ಮನಿಗೆ ಊಟಕ್ಕೆ ಬರ್ರಿ ನೋಡ್ರಿ ನೀವು ಅಂತೇಳಿ ಸ್ವಲ್ಪ ಜನ ಅನ್ನೋರು. ಇನ್ ಸ್ವಲ್ಪ ಜನ ಅವ್ರ ಮನಿಗೆ ನಾಳೆ ಹೋಗಕ್ರೆ ಇವತ್ ನಮ್ಮ ಮನಿಗೆ ಬರ್ರಿಯಪ್ಪ, ಚಲೋ ಚಲೋ ಅಡಿಗೆ ಮಾಡಿಸ್ಕಿಸಿಂದ ನಾವು ಊಟಕ್ಕೆ ಬಡಿಸ್ತೀವಪ್ಪ ಅಂತ ಹೇಳಿ ಹಿಂಗ್ ಬೇಡ್ಕೊಳ್ಳೋರು. ನಾಗಲಿಂಗಜ್ಜವ್ರನವ್ರು, ಎಷ್ಟು ಒಳ್ಳೆ ಜನ ಅದಿರೋ ಹುಲಗೂರೊಳಗ ನೀವ ಅಂತ ಹೇಳಿ ಅವ್ರನ್ನವ್ರು ಆಗ್ಲಿ ಅಂತ ಹೇಳಿ ದಿವ್ಸ ಒಬ್ಬೊಬ್ರ ಮನಿಗೆ ಹೋಗವ್ರು. ಬಾ ಬಾ ಅಂತ ಹೇಳಿ ಯಾರು ಕರಿತಿರ್ತಾರಲ್ಲ ಅವ್ರ ಮನಿಗೆ ಅವ್ರು ಹೋಗುತ್ತಿಲ್ಲಾಗಿದ್ರು. ಯಾರದೋ ಗೊತ್ತಿಲ್ಲದ ಹಾದಿ ಒಳಗ ಅಡ್ಡಾಡ್ಕೊತ ಹೋಗುತ್ತ ಮುಂದೆ ಯಾವ್ದು ಮನ್ಯಾಗ ಹೋಗ್ಬೇಕು ಅನ್ಸತಿ ಅವ್ರ ಮನ್ಯಾಗ ಹೋಗಿ ಬಿಡೋರು ನಾಗಲಿಂಗಜ್ಜವ್ರು. ಹೋಗಿ ನನಗೆ ಹಸು ಆಗೈತೆ, ನನಗೆ ಊಟ ಕೊಡ್ರಪ್ಪ ಅಂತ ಹೇಳಿ ಅಂದಕ್ಸಿಂದ ಕೂತ್ ಬಿಡವ್ರು. ಪದ್ಮಾಸನದ ಹಾಕೊಂಡು ಕುಂತ ಬಿಡವ್ರು. ಮನಿ ಎಲ್ಲ ನೋಡವ್ರು, ಲಘು ಲಘು ಅಡಿಗೆ ಮಾಡ್ರೋ ಒಳಗ ಅಂತ ಹೇಳಿ ಆಜ್ಞೆ ಮಾಡೋರು. ಅವಾಗ ಸ್ವಲ್ಪ ಜನಕ್ಕೆ ಎಷ್ಟು ಸಂತೋಷ ಆಗೋದು, ನಾವೇನು ನಾಗಲಿಂಗಜ್ಜವ್ರನ್ನ ಕರೆದಿಲ್ಲ ಏನಿಲ್ಲ, ಆದ್ರೂ ನಮ್ಮ ಮನೆಗೆ ಊಟಕ್ಕೆ ಬಂದಾನು, ನಮ್ಮದು ಎಂತಹ ಭಾಗ್ಯ ಅಂತ ಹೇಳಿ ತಿಳ್ಕೊಂಡು ಬಹಳ ವಿಧ ವಿಧವಾದ ಮೃಷ್ಟಾನ್ನ ಭೋಜನವನ್ನ ಆ ಭಗವಂತನಿಗೆ ಜನ ಬಹಳ ಪ್ರೀತಿಯಿಂದ ಬಡಿಸ್ತಿದ್ರು. ಹೀಗಿರುವಾಗ ಅಲ್ಲಿ ಹುಲಗೂರಿನೊಳಗ ಒಬ್ಬ ಸಾಧ್ವಿ ಹೆಣ್ಮಗಳಿದ್ಳು. ಬಹಳ ಒಳ್ಳೆಯ ಮನಸ್ಸಾಕಿದು. ಆಕಿ ಏನನ್ನಕಿ, ನಾನಂತೂ ಭಗವಂತನ ಬೆಣ್ಣ ಹತ್ತಿ ಹೋದಲ್ಲೆಲ್ಲ ಬಾಪ ಊರಿಗೆ ಅಥವಾ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಹೇಳಿ ಕೇಳ್ಕೊಂತ ಹೋಗಕ್ಕೆ ಅಲ್ಲ, ನಾನು ನಮ್ಮ ಮನೆಗೆ ಭಗವಂತ ತಾನಾಗೆ ಬರಬೇಕು ಅಂತ ಹೇಳಿ ಆಕಿ ಏನ್ ಮಾಡಕಿ, ಅವ್ರ ಮನ್ಯಾಗ ಕುಂತು ಪರಮಾತ್ಮ ನಾಗಲಿಂಗ ನಮ್ಮೂರಿಗೆ ಬಂದದಿ, ನಮ್ಮ ಮನೆಗೆ ಊಟಕ್ಕೆ ಬಾರಪ್ಪ ಅಂತ ಹೇಳಿ ತನ್ನ ಮನಸ್ಸಿನ್ಯಾಗ ಬಿಡ್ತಿದ್ರು. ನಮ್ಮ ಮನೆಗೆ ಊಟಕ್ಕೆ ಬಾಯಪ್ಪ ನೀ ಇವತ್ತ ಅಂತ ಹೇಳಿ ಬೇಡಕಿ. ಯಾಕಂದ್ರ ನೋಡ್ರಿ, ಅವ್ರ ಹತ್ತಿಕ್ ಹೋಗಿ ಹೇಳ್ಬೇಕಂದ್ರ ಸಾಕಷ್ಟು ಊರಾಗಿನ ಜನ ಎಲ್ಲ ಅವ್ರನ್ನ ಸುತ್ತವಾರಿಗೆ ನಿಂತು ಬಿಡೋರು. ಪಾಪ ಹೆಣ್ಮಗಳಿಕಿ ಅಂತವ್ರನ್ನೆಲ್ಲ ಸರಿಸಿ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಹೇಳುವಂಗ ಆಕೆಗೆ ಆ ಅವಕಾಶ ಸಿಗುತ್ತಿಲ್ಲ ಆಗಿತ್ತು. ಅದಕ್ಕೆ ಭಕ್ತಿ ಭಾವದಿಂದ ತನ್ನ ಮನೆಯಲ್ಲೇ ಕುಳಿತುಕೊಂಡು ಆಕೆ ಬೇಡ್ತಿದ್ಳು, ಯಪ್ಪ ಇವತ್ತು ನೀ ನಮ್ಮ ಮನೆಗೆ ಊಟಕ್ಕೆ ಬಾ ನೋಡಯಪ್ಪ ಅಂತ ಹೇಳಿ ಮನಸ್ಸಿನಾಗ ಅಂತಿದ್ರು. ನೋಡ್ರಿ, ಇಂಥ ಭಕ್ತಿ ಭಾವವನ್ನ ಹೊಂದಿರುವಂತ ಹೆಣ್ಮಗಳ ಕೂಗು ಆ ಗುರುವಿಗೆ ಕೇಳಿಸದೆ ಇರ್ತದೇನೋ? ನಿಜವಾದ ಭಕ್ತಿಗೆ ಪರಮಾತ್ಮ ಬರುವುದು ಸ್ವಲ್ಪ ತಡವಾಗಬಹುದು, ಆದ್ರೆ ಗುರು ಬರುವುದು ತಡ ಆಗುವುದಿಲ್ಲ. ಹರ ಮುಣಿದರೆ ಗುರು ಕಾಯುವನು, ಆದರೆ ಗುರು ಮುಣಿದರೆ ಹರ ಕಾಯಲಾರ. ಅಂತಹ ಗುರುವಿನ ಆಶೀರ್ವಾದ ನಮ್ಮ ಮ್ಯಾಗ ಆಯ್ತಂದ್ರ
ಅಂತಹ ಗುರುವಿನ ಸಂಘದೊಳಗ ನಾವು ಇದ್ದೀವಿ ಅಂದ್ರ ಈ ಏನು ಸಮಾಜ ಐತಿ, ಈ ಸಮಾಜ ನಮಗೆ ತೃಣಕ್ಕೆ ಸಮಾನ. ಈ ಪ್ರಾಪಂಚಿಕ ಏನು ಜೀವನ ಐತಿ, ಆಡಂಬರದ ಜೀವನ ಐತಿ, ಇದೆಲ್ಲವೂ ತೃಣಕ್ಕೆ ಸಮಾನ. ಅಂತಹ ಭಕ್ತಿಯನ್ನ ಹೊಂದಿರುವಂತಹ ಆ ಹೆಣ್ಮಗಳು ಏನು ಮಾಡ್ಲು, ಮನಸ್ಸಿನಾಗ ಗುರು ನಮ್ಮ ಮನಿಗೆ ಊಟಕ್ಕೆ ಬಾ, ಗುರು ನಮ್ಮ ಮನಿಗೆ ಊಟಕ್ಕೆ ಬಾ ಅಂತ ಹೇಳಿ ಮನಸ್ಸಿನಾಗ ಬೇಡ್ತಿದ್ಳು ಆ ಹುಲಗೂರಿನ ಮಹಿಳೆ. ಯಾರು ಆಕಿ ಹುಲಗೂರಿನ ಮಹಿಳೆ ಅಂತಂದ್ರ ಅವಳ ಹೆಸರು ಬಸಮ್ಮ. ಬಸಮ್ಮ ಹಿಂಗ ಬೇಡ್ತಿದ್ಳು. ಇದು ಗುರುವಿಗೆ ಗೊತ್ತಾಗಿಬಿಡ್ತು. ಒಂದು ದಿವಸ ಏನ್ ಮಾಡಿಬಿಟ್ಟ, ಬಡ 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 ಬಸಮ್ಮನ ಮನಿ ಹಂತಿಕ್ ಹೋಗಿ ಏನ್ ಮಾಡತ್ತೀವ ತಂಗಿ ನಾ ಬಂದನಿ ಅಂತ ಹೇಳಿ ಒದಿರದ ಹೊರಗೆ ನಿಂತು ಒಳಗಿಂದ ಓಡ್ಕೋತ ಬಂದಳ್ರಿ ಬಸಮ್ಮ. ಎಷ್ಟ ಆನಂದ ಭರಿತಳಾಗಿ ಓಡ್ಕೊಂತ ಬಂದಳು. ಭಗವಂತನ ಬಂದ್ಬಿಟ್ಟಲ್ಲ ನನ್ನ ಮನಿಗೆ ಅಂತ ಹೇಳಿ ಒಳಗಿಂದ ಓಡ್ಕೊಂತ ಬಂದು, ಬಾಯಪ್ಪ ಬಾ, ನಿನ್ನ ದಾರಿಯನ್ನ ನಾನು ಕಾಯ್ತಾ ಇದ್ದೆ, ಬಾ ಅಂತ ಹೇಳಿ ಒಳಗ್ ಕರೆದಳು. ಒಳಗ ಹೋದ ನಾಗಲಿಂಗ ಪದ್ಮಾಸನ ಹಾಕೊಂಡ ಕುಂತ್ರ ನೋಡ್ಬೇಕು ಆ ದೃಶ್ಯವನ್ನ. ನಾವು ಅಂತಹ ದೃಶ್ಯವನ್ನ ನಾವು ಕಲ್ಪನೆಯಿಂದ ನೋಡ್ಬೇಕು. ನಾವು ಅವನ ವಿರಾಟ ರೂಪ, ಅವನ ಆ ರೂಪ ನೋಡ್ರಿ, ಪದ್ಮಾಸನದಲ್ಲಿ ಕುಳಿತುಕೊಂಡ್ರ ಒಂದು ಕ್ಷಣ ಕಣ್ಣು ಮುಚ್ಚಿ ನಾವು ಅವನ ನಾಗಲಿಂಗನ ಆ ಧ್ಯಾನವನ್ನ ನೀವು ಮಾಡಿ ನೋಡ್ರಿ, ಅವನ ವಿರಾಟ ರೂಪ ಕಣ್ಣು ಮುಂದೆ ಬರ್ತದ. ಎಂತಹ ಅದ್ಭುತ ಕಾಳಿಯ ರೂಪ ರೀ ಅದು, ಕಾಳಿಯ ರೂಪ. ಅಂತಹ ಕಾಳಿಯ ರೂಪ ಬಸಮ್ಮನ ಮನೆಯೊಳಗ ಏನಪ್ಪಾ ಅಂತಂದ್ರ ಬಂದು ಕುಂತು ಬಿಟ್ಟದ. ನಾಗಲಿಂಗನ ರೂಪದಲ್ಲಿ ಬಂದು ಕುಂತು ಬಿಟ್ಟದ ಕಾಳಿಯ ರೂಪ. ಆ ದೃಶ್ಯವನ್ನ ನೋಡಿದಂತಹ ಬಸಮ್ಮ ದಿಗ್ಭ್ರಾಂತಳಾದಳು. ಇದು ನನ್ನ ಮನೆಯೋ ಏನ ದೇವಸ್ಥಾನೋ ಅಂತ ಹೇಳಿ ಅವಳು ಅಷ್ಟ ಆನಂದ ಭರಿತಳಾದಳ್ರಿ, ಅಷ್ಟ ಆನಂದ ಭರಿತಳಾದಳು. ಅಡಿಗೆ ಎಲ್ಲ ಮಾಡಿಟ್ಟಿನಪ್ಪ ಯಪ್ಪ ಅಂತ ಹೇಳಿ ಒಳಗಿಂದ ಅಡಿಗೆ ತಂದಳು. ನಾಗಲಿಂಗ ಮಹಾಸ್ವಾಮಿಗಳಂದಳು, ಏನವಾ ಮಗಳ, ನಾನ್ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಂತ ಹೇಳಿ ಮೊದಲ ಗೊತ್ತಿತ್ತು ನಿನಗ ಅಂತ ಹೇಳಿ. ಯಪ್ಪ, ಭಕ್ತರ ಕೂಗಿಗೆ ಗುರು ಬರ್ಲಾರ್ದ ಇರ್ತಾನೇನು? ನೀನು ದಿನ ನಾ ನೆನ್ಸ್ಕೋತಿದ್ನಿ ನಿನ್ನ, ನಮ್ಮ ಮನೆಗೆ ನೀ ಊಟಕ್ಕೆ ಬರಬೇಕು ಅಂತ ಹೇಳಿ. ದಿನಾಲೂ ನಾ ಅಡಿಗೆ ನಿನ್ನ ಸಲುವಾಗಿ ಮಾಡೇ ಇಡ್ತಿದ್ನಿ. ಇಂದಲ್ಲ ನಾಳೆ ಒಂದು ದಿವಸ ನೀನು ಬಂದೇ ಬರ್ತೀಯ ಅಂತ ಹೇಳಿ ನಿನ್ನ ದಾರಿಯನ್ನ ನಾನು ಕಾಯ್ತಿದ್ನಿಪಾ ಯಪ್ಪ ಅಂತ ಹೇಳಿ ಆ ಬಸಮ್ಮ ಅಂದಳು. ಬಸಮ್ಮನ ಮಾತುಗಳು ನೋಡ್ರಿ, ಆ ತಂದೆಯ ಸ್ವರೂಪರಾದ ನಾಗಲಿಂಗ ಮಹಾಸ್ವಾಮಿಗಳ ಮನಸ್ಸನ್ನ ಮಂತ್ರ ಮುಗ್ಧಗೊಳಿಸ್ಬಿಡ್ತು. ಆ ಮಾತೃ ಹೃದಯ ನಾಗಲಿಂಗ ಮಹಾಸ್ವಾಮಿಗಳು, ಮಗಳ, ಈ ನನ್ನ ಹಾದಿಯನ್ನ ಕಾಯ್ಕೊಂಡ ದಿವಸ ಅಡಿಗೆ ಮಾಡಿ ಇಡ್ತಿದ್ದನವ ಯವ್ವ ಅಂತ ಹೇಳಿ ಎಷ್ಟು ಚಂದ ಕೇಳ್ತಾನ ನೋಡ್ರಿ ಗುರು, ಎಷ್ಟು ಚಂದ ಕೇಳಿಬಿಟ್ಟ. ಮಗಳು ತಂದೆಗಾಗಿ ಅಡಿಗೆಯನ್ನ ಮಾಡಿಟ್ಟಾಳ ಅನ್ನುವಂತಹ ಭಾವದಿಂದ ತಂದೆ ಮಗಳಿಗೆ ಕೇಳ್ತಾ ಇದ್ದಾನ. ಮಗಳಿಗೂ ಕೂಡ ನಮ್ಮಪ್ಪ ಊಟಕ್ಕೆ ಬಂದಾನ ಅಂತ ಹೇಳಿ ಅಷ್ಟೇ ಸಂತೋಷ ಮಗಳಲ್ಲಿ ಏನಪ್ಪಾ ಅಂತಂದ್ರ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಇಬ್ಬರಲ್ಲಿ ನೋಡ್ರಿ ತಂದೆ ಮಗಳ ಪ್ರೀತಿ ಎಷ್ಟು ಅದ್ಭುತವಾಗಿ ಮೂಡಿ ಬಂತಲ್ಲೇ, ಎಷ್ಟು ಅದ್ಭುತವಾಗಿ ಮೂಡಿ ಬಂತು. ಹೀಗಿರುವಾಗ ಎಲ್ಲ ವಿಧವಾದ ಅಡಿಗೆಯನ್ನ ಮಾಡಿಟ್ಟಂತಹ ಬಸಮ್ಮ ನಾಗಲಿಂಗ ಮಹಾಸ್ವಾಮಿಗಳಿಗೆ ಊಟಕ್ಕೆ ಬಡಿಸಲು ಪ್ರತಿ ತುತ್ತು ಹೆಂಗಾಗಿತ್ತಂದ್ರ ಅದು ಅಮೃತಕ್ಕೆ ಸಮಾನ ಆಗಿತ್ತು. ಪ್ರತಿ ತುತ್ತ ಅಮೃತಕ್ಕೆ ಸಮಾನ ಆಗಿತ್ತು ನೋಡ್ರಿ. ನಿಜ ಶರಣರಿಗೆ ನಾವು ಊಟಕ್ಕೆ ಬಡಿಸಿದ್ವು ಅಂದ್ರ, ನಿಜ ಆ ಸಂತನಿಗೆ ನಾವು ಊಟಕ್ಕೆ ಬಡಿಸಿದ್ವು ಅಂದ್ರ, ನಿಜವಾದ ಆ ದೈವಿ ಪುರುಷನಿಗೆ ನಾವು ಊಟಕ್ಕೆ ಬಡಿಸಿದ್ದೆ ಆದ್ರ ಆ ಊಟ ಆ ಪುರುಷನಿಗೆ ಹೋಗೋದಿಲ್ಲ, ಅದು ಭಗವಂತನಿಗೆ ಸಲ್ತದ, ಭಗವಂತನಿಗೆ ಸಲ್ತದ. ಇಂತಹ ಭಗವಂತನಿಗೆ ಊಟವನ್ನ ಹಾಕ್ತೀನಿ ಅನ್ನುವಂತಹ ಆ ತೃಪ್ತಿಯ ಭಾವ ಆ ಬಸಮ್ಮಳಿಗೆ ಅದ. ಮಗಳ ಕೈಯಾಗಿಂದ ನಾನು ಊಟ ಮಾಡ್ತೀನಿ ಅನ್ನುವಂತಹ ಆ ಭಾವ ಅದು ನಾಗಲಿಂಗ ಮಹಾಸ್ವಾಮಿಗಳಿಗದ. ಎಂತಹ ಅದ್ಭುತ ನೋಡ್ರಿ. ದಿನಾಲೂ ಒಂದೊಂದು ಮನ್ಯಾಗ ಊಟ ಮಾಡ್ತಿದ್ದ ನಾಗಲಿಂಗ ಮಹಾಸ್ವಾಮಿ, ಆದ್ರ ಮಗಳ ಮನ್ಯಾಗ ಉಂಡಂತಹ ಊಟ ಅಮೃತಕ್ಕೆ ಸಮಾನಾಗಿತ್ತು, ಅಮೃತಕ್ಕೆ ಸಮಾನ. ಇಂತಹ ಅಮೃತಮಯವಾದಂತಹ ಊಟವನ್ನ ಉಂಡಂತಹ ನಾಗಲಿಂಗ ಮಹಾಸ್ವಾಮಿ ಅಂದ್ರು, ಮಗಳ ಎಷ್ಟು ಕಷ್ಟ ಪಡ್ಲಾಕತ್ತೀವ ನೀಗ. ಯಾಕಂದ್ರ ನೋಡ್ರಿ, ಬಸಮ್ಮ ಏನಾಗಿದ್ದಳು ಅಂತಂದ್ರ ಗಂಡ ತೀರ್ಕೊಂಡಂತಹ ವಿಧವೆಯಾಗಿದ್ದಳು.
ಅತಿ ಚಿಕ್ಕ ವಯಸ್ಸು, ಮನೆಯೊಳಗ ಯಾರೂ ಇಲ್ಲ, ಒಬ್ಬಕಿನ ಏನಪ್ಪಾ ಅಂದ್ರೆ ಇರ್ತಿದ್ದಳು. ಒಬ್ಬಳೆ ಏನಪ್ಪಾ ಅಂತಂದ್ರೆ ಕೆಲಸಕ್ಕೆ ಹೋಗಿ ಆ ದುಡಿದು ಬಂದಂತಹ ಹಣದಿಂದ ತನ್ನ ಜೀವನ ಸಾಗಿಸ್ತಿದ್ದಳು. ಇದನ್ನ ನೋಡಿ ನಾಗಲಿಂಗ ಅಜ್ಜವ್ರ ಏನಪ್ಪಾ ಅಂತಂದ್ರ ಮನಸ್ಸು ಹಂಗ ಕರಿಗೆ ನೀರಾಗಿ ಹೋಗ್ಬಿಡ್ತು. ಬಸಮ್ಮ, ಏನ ನೀ ಕಾಳಜಿ ಮಾಡಬೇಡವ, ನಿನ್ನ ಎಲ್ಲಾ ಪರಿಸ್ಥಿತಿ ಎಲ್ಲ ಹೋಗ್ತೈತಿ, ನೀ ಇಷ್ಟೆಲ್ಲ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ಈ ಪ್ರಾಪಂಚಿಕ ಜೀವನದ ಮ್ಯಾಗಿನ ವ್ಯಾಮೋಹವನ್ನ ತೆಗಿ, ಎಲ್ಲ ನಿಜ ಶರಣರಲ್ಲಿ ಭಕ್ತಿಯನ್ನ ಇಡು, ನಿನಗ ಮುಕ್ತಿ ಸಾಧ್ಯ ಅದ ಬಸಮ್ಮ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳಂದ್ರು. ಸಾಕ್ಯಪ್ಪ, ನೀ ಇಷ್ಟ ಅಂದ್ಯಲ್ಲ, ನನಗಷ್ಟ ಸಾಕು. ನಮ್ಮ ಮನೆಗೆ ನೀನು ಊಟಕ್ಕೆ ಬಂದ್ಯಲ್ಲ, ನಮಗಷ್ಟ ಸಾಕು. ನನ್ನ ಜನ್ಮ ಪಾವನ ಆಯ್ತು ನೋಡಪ್ಪ ಯಪ್ಪ ಅಂತ ಹೇಳಿ ಬಸಮ್ಮನು ಅಷ್ಟೇ ಪ್ರೀತಿಯಿಂದ ಉತ್ತರಿಸ್ಕೊಟ್ಲು. ಅವಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ನೋಡುವ, ಎಲ್ಲಿ ತಕ ನಾ ಹುಲಗೂರಿನಾಗ ಇರ್ತೀನಿ ಅಥವಾ ಮುಂದೆ ಯಾವಾಗಲಾದ್ರೂ ಹುಲಗೂರಿಗೆ ಬರ್ತೀನಿ, ಬಂದಂತಹ ಸಂದರ್ಭದೊಳಗ ಇದ್ದಂತಹ ಸಂದರ್ಭದೊಳಗ ನಿಮ್ಮ ಮನೆಯ ಊಟ ನನಗೆ ದಿನಾಲೂ ಬೇಕು, ನೀನ ನನಗ ಅಡಿಗೆ ಮಾಡಿ ಬಡಿಸ್ಬೇಕು ಮಗಳ ಅಂತ ಹೇಳ ಅಂದಾಗ ಎಷ್ಟು ಸಂತೋಷ ನೋಡ್ರಿ ಬಸಮ್ಮಗ, ಎಷ್ಟು ಸಂತೋಷ. ತಂದೆ ಕೇಳುವುದು ಹೆಚ್ಚು, ಮಗಳ ಮಾಡುವುದು ಹೆಚ್ಚು. ತಂದೆ ಪ್ರೀತಿಯಿಂದ ಮಗಳಿಗೆ ಕೇಳ್ತಾ ಇದ್ದಾನೆ, ಮಗಳ ಮಾಡುವುದಿಲ್ಲ ಅಂತ ಹೆಂಗ ಅನ್ನಕಾಗ್ತದ? ಇನ್ನ ಈಗಿನ ಪರಿಸ್ಥಿತಿಯೊಳಗ ಈಗಿನ ಮಕ್ಕಳು ಅನ್ಬಹುದು, ಆದ್ರ ಆಗಿನ ಸಂದರ್ಭದೊಳಗ ಆ ಮಗಳಿಗೆ ಎಷ್ಟು ತಂದೆಯ ಮೇಲೆ ಪ್ರೀತಿ, ಎಷ್ಟು ತಂದೆಯ ಮೇಲೆ ಪ್ರೀತಿ. ಇಂತಹ ಸಂದರ್ಭವನ್ನ ಏನಪ್ಪಾ ಅಂತಂದ್ರ ಹೇಳಬೇಕಾದ್ರೆ ಎಷ್ಟು ಅದ್ಭುತ ವಿಚಾರ ನೋಡ್ರಿ, ಇದನ್ನ ಎಂತಹ ಅದ್ಭುತ ವಿಚಾರ ನೋಡ್ರಿ. ನಾಗಲಿಂಗ ಮಹಾಸ್ವಾಮಿಗಳು ಹುಲಗೂರಿನಲ್ಲಿ ಇರುವ ತನಕ ದಿನಾಲೂ ಅವಳ ಮನೆಗೆ ಹೋಗ್ತಿದ್ರು. ಅವಳು ಮಾಡಿರುವಂತಹ ಅಡಿಗೆಯನ್ನ ಬಹಳ ಆನಂದದಿಂದ ಉಂಡು ಬರ್ತಿದ್ರು. ಅವಾಗ ಆ ಬಸಮ್ಮಗಂತಾರ ನಾಗಲಿಂಗ ಮಹಾಸ್ವಾಮಿಗಳು, ಯವ್ವ ಮಗಳ, ನಂಗ ಇನ್ನ ಈ ಹುಲಗೂರ್ನ ಬಿಟ್ಟ ಬ್ಯಾರೆ ಕಡೆ ಹೋಗ್ಬೇಕಾಗಿತ್ತವ, ನೀ ಅಪ್ಪಣೆ ಕೊಟ್ರ ನಾ ಹೋಗಿ ಬರ್ತೀನಿ ನೋಡ ತಂಗಿ ಅಂದ್ರು. ಯಪ್ಪ, ಇನ್ನೊಂದ 4 ದಿವಸ ಇರಬಾರ್ದೇನ್ ನೀನ್? ಇಷ್ಟ ಲಘು ಯಾಕೆ ಹೊಂಟಿದಿ? ಇನ್ನೊಂದ್ 4 ದಿವಸ ಇರ್ಬೇಕಲ್ಲಪ್ಪ ಅಂತ ಹೇಳಿ ಮಗಳು ಬೇಡ್ಕೊಂಡ್ಲು. ಇಲ್ವಾ ಮಗಳ, ನಾನು ಹೋಗ್ಬೇಕಾಗಿತ್ತು, ಅದಕ್ಕೆ ಮತ್ತೆ ಬರ್ತೀನಲ್ಲ, ಮತ್ತೆ ಬಂದಾಗ ನಿನ್ನ ಮನೆಗೆ ನಾನು ಬರದೆ ಹೋಗ್ತೀನೇನು? ಮತ್ತೆ ಬಂದ ಬರ್ತೀನಿ ಮಗಳ, ನಾನೀಗ ಹೋಗ್ತೀನಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಆ ಹುಲಗೂರನ್ನ ಏನಪ್ಪಾ ಅಂದ್ರ ಬಿಟ್ಟ ಮುಂದಿನ ಪ್ರದೇಶಕ್ಕೆ ಹೋಗ್ಬಿಟ್ರು. ಆವಾಗ ನೋಡ್ರಿ ಇಲ್ಲಿ ಆಗತದ ಒಂದು ವಿಚಿತ್ರ ಕೆಲಸ ಏನು ಅಂತಂದ್ರ, ಈ ದಿನ ಕಳೆದಂತೆ ಬಸಮ್ಮ ಏನ್ ಮಾಡ್ಲಿಕ್ಕೆ ಹತ್ತಳು ಅಂತಂದ್ರ, ಆ ಏನ ನಾಗಲಿಂಗ ಸ್ವಾಮಿಯ ಅವಧೂತನ ವಿಚಾರ ಮತ್ತು ತತ್ವಬೋಧಗಳನ್ನ ಮರಿತಾ ಹೋದಳು. ಅವಳ ಬುದ್ಧಿಗೆ ಮಂಕ ಕವಿಯುತ್ತಾ ಹೋಯ್ತು. ಎಷ್ಟು ಮಂಕ ಕೈವೈತಪ್ಪ ಅಂದ್ರ, ಆಕಿ ಬುದ್ಧಿಗೆ ಎಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಳು ಅಲ್ಲಿ ಎಲ್ಲ ಏನಪ್ಪಾ ಅಂತಂದ್ರ ಪರಪುರುಷರನ್ನೆಲ್ಲ ನೋಡ್ತಿದ್ದಳು, ಮನೆಗೆ ಬರ್ತಿದ್ದಳು. ಅವಳ ಅಂಗಾಂಗ ಹೆಂಗಿತ್ತು ಅಂತಂದ್ರ, ಆ ಹೆಣ್ಣು ಏನಪ್ಪಾ ಅಂತಂದ್ರ ಅವಳನ್ನ ದ್ವೇಷ ಮಾಡಬೇಕು. ಅವಳ ಸೌಂದರ್ಯವನ್ನ ನೋಡಿ ಬ್ಯಾರೆ ಹೆಣ್ಣುಗಳು ಕೂಡ ಎಷ್ಟು ಸೌಂದರ್ಯವತಿ ಅಂತ ಹೇಳಿ ಅವಳ ಮ್ಯಾಗ ದ್ವೇಷ ಕಾರಬೇಕು. ಅಷ್ಟು ಅವಳ ಅಂಗಾಂಗ ಸಂಪತ್ ಭರಿತವಾಗಿ ಸೌಂದರ್ಯವತಿಯಾಗಿದ್ದಳು ಆ ಬಸಮ್ಮ. ಅವಾಗ ಎಲ್ಲ ಊರಲ್ಲಿ ಕೆಲಸ ಮಾಡಬೇಕಾದ ಸಂದರ್ಭದೊಳಗ ಊರಿನ ಪರಪುರುಷರ ಕಣ್ಣ ಅವಳ ಮ್ಯಾಗ ಬಿತ್ತು. ಸಲಿಗೆ ಬೆಳೀತು ಅವಳ ಜೊತೆ. ಅವಳ ಸಂಘವನ್ನ ಬೆಳೆಸಲು ಹಲವಾರು ಪರಪುರುಷರು ಹಾತೊರಿಲಕತ್ರು. ಆ ಸಂಘದವನ್ನ ಏನಪ್ಪಾ ಅಂತಂದ್ರ, ಆ ಸಂಘದ ವ್ಯಾಮೋಹದಲ್ಲಿ ಬಸಮ್ಮ ಕೂಡ ಬಿದ್ದು ಬಿಟ್ಟಳು. ಅವಳ ಬುದ್ಧಿಗೆ ಎಂತಹ ಮಂಕ ಕವದಿತ್ತು ಅಂತಂದ್ರ, ಯಾವ ಏನಪ್ಪಾ ಅಂತಂದ್ರ ಒಳ್ಳೆಯ ಕೆಲಸ, ಒಳ್ಳೆಯ ನೀತಿ, ಒಳ್ಳೆಯ ತತ್ವ, ಒಳ್ಳೆಯ ವಿಚಾರ ಅವಳ ಬುದ್ಧಿಗೆ ಅದು ಬರಲೇ ಇಲ್ಲ. ಅಷ್ಟು ಅವಳ ಬುದ್ಧಿ ಆ ಸತ್ಕಾರ್ಯಗಳನ್ನ ಮಾಡೋದು ಬಿಟ್ಟು ಕೆಟ್ಟ ಕೆಲಸದ ಹಾದಿ ಹಿಡಿತು. ವ್ಯಭಿಚಾರಕ್ಕೆ ತೊಡಗಿಬಿಟ್ಟಳು ಬಸಮ್ಮ. ತನ್ನ ಅಂಗಾಂಗವನ್ನ ಪರಪುರುಷರಿಗೆ ಒಪ್ಪಿಸಿ ಅವರಿಂದ ಸುಖವನ್ನ ಪಡೆದು, ಅವರಿಂದ ಏನಪ್ಪಾ ಅಂತಂದ್ರೆ ಹಣವನ್ನ ಪಡೆದು ತನ್ನ ಜೀವನವನ್ನ ನಡೆಸಲಿಕ್ಕೆ ಶುರು ಮಾಡಿಬಿಟ್ಟಳು. ಎಂತಹ ವಿಚಿತ್ರ ನೋಡ್ರಿ ಇದು.
ಗುರುವಿನ ಸಂಘದಲ್ಲಿ ಇದ್ದಂತಹ ಒಬ್ಬ ಒಳ್ಳೆ ಹೆಣ್ಮಗಳು ತನ್ನ ಮಂಕು ಕವಿದ ಬುದ್ಧಿಯನ್ನ ಏನಪ್ಪಾ ಅಂತಂದ್ರ ಉಪಯೋಗಿಸಿ ಸತ್ಕಾರ್ಯಗಳನ್ನ ಮಾಡುವುದೇ ಬಿಟ್ಟು ಕೆಟ್ಟ ಕೆಲಸದ ಹಾದಿಯನ್ನ ಹಿಡಿತಾಳ ಆ ಬಸಮ್ಮ. ಕೆಟ್ಟ ಕೆಲಸದ ಹಾದಿಯನ್ನ ಹಿಡಿದಂತಹ ಬಸಮ್ಮ ನೋಡ್ರಿ ಅಚಾತುರ್ಯದಿಂದ ಏನಪ್ಪಾ ಅಂತಂದ್ರ ಗರ್ಭವತಿ ಆಗ್ಲಿಕ್ಕೆ ಶುರು ಮಾಡ್ಲು. ಗರ್ಭ ನಿಂತಿತು. ಗರ್ಭ ನಿಂತ ಕೂಡಲೇ ಅವಳ ಬುದ್ಧಿಗೆ ಏನಪ್ಪಾ ಅಂತಂದ್ರ ವಿಚಾರ ಬಂತು, ಎಂತಹ ಕೆಲಸ ಆಗಿಬಿಡ್ತಿದು, ನಾನು ಹೆಂಗಿದ್ನಿ ಆದ್ರೆ ಈಗ ಹೆಂಗಾಗಿನಿ. ಈ ವಿಚಾರ ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳ ಒಬ್ಬ ಭಕ್ತೆ ಇಂತಹ ಕೆಟ್ಟ ಕೆಲಸಕ್ಕೆ ಹಿಡ್ದಾಳ ಅಂತೇಳಿ ಊರಾಗ ಸುದ್ದಿ ಆಗ್ಲಿಕ್ಕೆ ಇತ್ತು. ಅಂತಹ ಕಣ್ಣೊಳಗ ಕ್ರೋಧಾಗ್ನಿಯನ್ನ ತುಂಬಿರುವಂತಹ ಕಾಳಿಯ ಸ್ವರೂಪರಾದಂತಹ ನಾಗಲಿಂಗ ಮಹಾಸ್ವಾಮಿಗಳ ಶಿಷ್ಯ ಇಂತಹ ಕೆಟ್ಟ ಕೆಲಸದ ಹಾದಿ ಹಿಡ್ದಾಳ ಅನ್ನುವಂತಹ ವಿಚಾರ ಊರಿನ ಜನರ ಬಾಯಿಯೊಳಗೆಲ್ಲ ಹರಿದಾಡ್ಲಕ್ ಹತ್ತು. ಮಾತು ಬರ್ಲಿಕ್ಕಿತ್ತು. ಜನರ ಬಾಯಿಂದ ನಿಂದನೆಯ ಮಾತುಗಳು ಒಂದೊಂದು ಮಾತು ಸಿಡಿ ಗುಂಡಿನಂತೆ ಬಂದು ಬಸಮ್ಮಳ ಎದೆಗೆ ಚುಚ್ಚುತ್ತಿತ್ತು. ಮಾಡಿರುವ ಕೆಲಸ ಅಷ್ಟೇ ಕೆಟ್ಟದಾಗಿತ್ತು. ನೋಡ್ರಿ, ಗಡಿಗೆಯ ಬಾಯಿಯನ್ನ ಮುಚ್ಚಬಹುದು, ಕುದಿಯುತ್ತಿರುವಂತಹ ಆ ಗಡಿಗೆ ಬಾಯಿಯನ್ನ ಮುಚ್ಚಬಹುದು, ಆದ್ರೆ ಜನರ ಬಾಯಿಯನ್ನ ಎಂದೂ ಮುಚ್ಚಾಕ್ ಸಾಧ್ಯ ಇಲ್ಲ. ಜನರ ಬಾಯಿಯನ್ನ ಎಂದೂ ಮುಚ್ಚಾಕ್ ಸಾಧ್ಯ ಇಲ್ಲ. ಇಂತಹ ಜನರ ನಿಂದನೆಯ ಮಾತುಗಳ ಸಿಡಿಗುಂಡುಗಳು ಆಕೆ ಎದಿಗೆ ನಾಟತಿದ್ರ ಪ್ರತಿ ಮಾತಿಗೊಮ್ಮೆ ನಾಗಲಿಂಗ ನೆನಪಾಗುತ್ತಿದ್ದಕೀಗ. ನಾಗಲಿಂಗ ಮಹಾಸ್ವಾಮಿಗಳು ಹೇಳಿರುವಂತಹ ವಿಚಾರಗಳೆಲ್ಲ ತಲೆಯಾಗ ಬರ್ಲಕತ್ತು. ಅವಾಗ ಒಳಗ ಮರಗಲಕತ್ತಳು ಬಸಮ್ಮ, ಮರಗಲಕತ್ತಳು. ಯಪ್ಪ, ನಿನ್ನಂತಹ ಗುರುವಿನ ಸಂಘದೊಳಗೆ ಇರುವುದ ಬಿಟ್ಟ ನನ್ನ ಹೇಯ ಕೃತ್ಯಗಳನ್ನ ಮಾಡಿ ನನ್ನ ದೇಹ ಮನಸ್ಸನ್ನ ಮೈಲಿಗೆ ಮಾಡಿಕೊಂಡೆ ನಾನು. ಇಂತಹ ಮೈಲಿಗೆಯ ಮನಸ್ಸ ಹಿಂಗ ಆಗೈತನ್ನುವಂತಹ ವಿಚಾರ ನಿನಗ ಗೊತ್ತಾತಂದ್ರ ನಂದ ಎಷ್ಟ ಏನಪ್ಪಾ ಅಂತಂದ್ರ ಈ ಜೀವನ ನರಕಪ್ಪ, ಎಷ್ಟು ನಂದು ನರಕ ಯಾತನೆ ನನ್ನ ಜೀವನ ಅಂತೇಳಿ ಒಳಗ ಮರಗಲಕತ್ತಳು. ದಿನ ಕಳಿತಾ ತಿಂಗಳುಗಳು ತುಂಬಲಕತ್ತು. ಆ ಬಸುರಿ ಹೆಣ್ಮಗಳು ಏನಪ್ಪಾ ಅಂದ್ರ ಕೊನೆಗೆ 7-8 ತಿಂಗಳು ಮುಗಿದು ಇನ್ನೇನು ಪ್ರಸವಕ್ಕೆ ತಯಾರಿ ಆಗಬೇಕಾಗಿತ್ತು. ಆದ್ರ ಪ್ರಸವ ಯಾರ ಮಾಡ್ತಾರ? ಊರೊಳಗ ಕೆಟ್ಟ ಹೆಸರು ಬಂದದ, ಮನೆಯೊಳಗೆ ಯಾರೂ ಇಲ್ಲ, ಮೊದಲ ಗಂಡ ಸತ್ತಕ್ಕಿ ಅದಾಳ. ಜನ ಆಕಿ ಉಸಾಬರಿ ಅಲ್ಲ, ಆಕಿ ಮಾತಾಡ್ಸೋದಲ್ಲ, ಆಕಿ ಮನಿ ಮುಂದೆ ಹಾಯ್ಲಕ್ಕೂ ಸಹ ವಿಚಾರ ಮಾಡಕತ್ರು. ಗುರುವಿನ ಸಂಘದೊಳಗಿದ್ದಂತಹ ಈಕಿ ಹಿಂಗ ಮಾಡಿಬಿಟ್ಟಳಲ್ಲ, ಈಕಿನ ನೆರಳು ಕೂಡ ನಮ್ಮ ಮೈ ಮ್ಯಾಗ ಬೀಳಬಾರದು ಅಂತ ಹೇಳಿ ಅಕಸ್ಮಾತ್ ಎಲ್ಲರೇ ನಾಗಲಿಂಗ ಮಹಾಸ್ವಾಮಿಗಳು ಈ ಹುಲಗೂರಿಗೆ ಬಂದ್ರಂದ್ರ, ಬಸಮ್ಮನನ್ನ ಕಂಡ್ರಂದ್ರ ಅವ್ರ ಎಂತಹ ಶಾಪ ಕೊಡಬಹುದು, ಎಂತಹ ಏನಪ್ಪಾ ಅಂತಂದ್ರ ಸಿಟ್ಟಿನಿಂದ ಅವ್ರ ಏನ್ ಬೇಕಾದ್ರೂ ಮಾಡಬಹುದು ಇವಳಿಗೆ ಅಂತ ಹೇಳಿ ಜನರೆಲ್ಲ ಆ ವಿಚಾರ ಮಾಡ್ಕೊಂತ ಕುಣಿತಿದ್ರು. ನೋಡ್ರಿ, ಬಸಮ್ಮ ಕೂಡ ಏನಂತಿದ್ಳು, ಯಪ್ಪ, ಇಂತಹ ನಿನ್ನ ಒಳ್ಳೆ ಏನಪ್ಪಾ ಅಂದ್ರ ಮಾತುಗಳನ್ನ ಕೇಳಿ ನಿನ್ನ ಜೋಡಿ ಏನಪ್ಪಾ ಅಂತಂದ್ರ ನಿನ್ನ ಸಂಘದಾಗ ಭಕ್ತಿ ಭಾವದಿಂದ ಮೆರಿಬೇಕಾಗಿತ್ತು ನಾ. ಆದ್ರ ಮಂಕು ಕವಿದ ಬುದ್ಧಿಯಿಂದ ಇಂಥ ಕೆಲಸ ಮಾಡೀನಿ, ನನ್ನ ತಪ್ಪನನ್ನ ನೀನು ಎಂದೂ ಕ್ಷಮಿಸುವುದಿಲ್ಲ. ನನಗೆ ಶಿಕ್ಷೆಯನ್ನ ಕೊಟ್ಟ ಈ ಜೀವನವನ್ನ ನನ್ನ ಅಂತ್ಯ ಮಾಡಕ್ಕ ಬಾಪ ಅಂತೇಳಿ ಮತ್ತೆ ಕರೆಯಲಾಕ ಶುರು ಮಾಡ್ಲು ಬಸಮ್ಮ. ನನ್ನ ಜೀವನವನ್ನ ಅಂತ್ಯ ಮಾಡಿಬಿಡಿದನು. ಇಂಥ ಹೇಯ ಕೃತ್ಯವನ್ನ ಮಾಡಿರುವಂತಹ ದೇಹ ಆದಷ್ಟು ಬೇಗ ಇದು ಏನಪ್ಪಾ ಅಂದ್ರ ಅಗ್ನಿಯೊಳಗ ಲೀನಾಗಿ ಹೋಗಿಬಿಡ್ಲಿ ಅಂತ ಹೇಳಿ ಮಾಡಿರುವ ತಪ್ಪನ್ನ ಮ್ಯಾಲಿಂದ ಮ್ಯಾಲ ಅದನ್ನ ಗುರುವಿಗೆ ಹೇಳ್ತಾ ಕುಂತ್ಕೊಂಡ್ಲು ಬಸಮ್ಮ. ವಿಪರ್ಯಾಸವೋ ಏನೋ 8ನೇ ತಿಂಗಳ ಮುಗಿದಿತ್ತು, 9ನೇ ತಿಂಗಳ ಬಂದಿತ್ತು. ನಾಗಲಿಂಗ ಮಹಾಸ್ವಾಮಿಗಳು ಹುಲಗೂರಿಗೆ ಬಂದ್ಬಿಟ್ರು. ಹುಲಗೂರಿಗೆ ಬಂದವರ ಮೊದಲನೇ ಕೆಲಸ ಬಸಮ್ಮನ ಮನಿ ಮುಂದೆ ನಿಂತಾರ. ಮಗಳ, ನಿಮ್ಮಪ್ಪ ಬಂದನೆ ಬಾಗಿಲು ತೆಗಿ ಅಂದ್ರ ಅವರು. ಮಗಳ, ನಿಮ್ಮಪ್ಪ ಬಂದನೆ ಬಾಗಿಲು ತೆಗಿ ಅಂದಾಗ ತುಂಬು ಗರ್ಭಿಣಿ ಮಲ್ಕೊಂಡಾಳ. ಎದ್ದು ನಿಲ್ಲಾಕ ಬರುವಾತು ನಾಗಲಿಂಗ ಮಹಾಸ್ವಾಮಿ ಬಂದಾನನ್ನುವಂತ ಸುದ್ದಿಯನ್ನ ಕೇಳಿ
ಇಂಥ ನನ್ನ ಹೇಯ ಹೊಲಸ ಕೆಲಸವನ್ನ ಮಾಡಿರುವಂತಹ ಈ ಪಾಪಿಷ್ಟ ಜನ್ಮದ ಈ ದೇಹವನ್ನ ನಾಗಲಿಂಗ ಮಹಾಸ್ವಾಮಿಗಳಿಗೆ ತೋರಿಸುವುದ ಬ್ಯಾಡ. ಈ ತೋರಿಸಿಕಿಸಿಂದ ಅವನಿಗೆ ಏನಪ್ಪಾ ಅಂತಂದ್ರ ಅವನ ಕಣ್ಣೊಳಗ ನಾನು ಕೆಟ್ಟವಳ ಆಗುದು ಬೇಡ ಅಂತೇಳಿ ಬಾಗಲ ಒಟ್ಟ ತೆಗಿಲಿಲ್ಲಕಿ, ಬಾಗಲ ಕೊಂಡಿ ಹಾಕಿ ಬಿಟ್ಟಿತ್ತು ಒಳಗ. ಹೊರಗೆ ನಿಂತ ನಾಗಲಿಂಗ ಮಹಾಸ್ವಾಮಿ ಬಾಗಲ ತೆಗಿಯವ ಮಗಳ ಬಾಗಲ ತೆಗಿ ಅಂದ್ರೂ ಒಳಗ ಸುದ್ದಿಲ್ಲ. ದೇಹ ನಿತ್ರಾಣ ಆಗಿಬಿಟ್ಟೈತಿ ಒಳಗ ಬಸಮ್ಮಂದು. ಮರುಗಿ ಏನಾಗಿಬಿಟ್ಲು ಅಂತಂದ್ರ ಮೂರ್ಛೆ ಹೋಗಿಬಿಟ್ಲಕಿ. ಒಳಗ ಮೂರ್ಛೆ ಹೋಗಿ ಬಿದ್ದು ಬಿಟ್ಟಾಳ. ಹೊರಗೆ ನಾಗಲಿಂಗ ಮಹಾಸ್ವಾಮಿಗಳು ಬಾಗಲ ಬಡ್ಲಿಕತ್ತಾರ. ಅವಳು ಬಾಗಲ ತೆಗಿಲಿಲ್ಲ. ಸಿಟ್ಟಿಗೆ ನಾಗಲಿಂಗ ಮಹಾಸ್ವಾಮಿಗಳು ಬಾಗಿಲಿಗೆ ಜಾಡಿಸಿ ಒದ್ದು ಬಿಟ್ರು. ಅವ್ರ ಜಾಡಿಸಿ ಏನೋ ಬಾಗಿಲಿಗೆ ಒದ್ರು. ಬಾಗಿಲು ಎರಡೂ ಏನಪ್ಪಾ ಅಂದ್ರ ತೆಗೆದು ಬಿಟ್ರು. ಒಳಗ್ ಹೋಗಿ ನೋಡ್ತಾಳ, ಬಸಮ್ಮ ಮೂರ್ಛೆ ತಪ್ಪಿ ಬಿದ್ದಾಳ. ತುಂಬು ಗರ್ಭಿಣಿ, ಹೊಟ್ಟೆ ಫುಲ್ಲು ತುಂಬಿ ಬಿಟ್ಟೈತಿ. ಇದನ್ನ ನೋಡಿ ನಾಗಲಿಂಗ ಮಹಾಸ್ವಾಮಿಗಳ ನೋಡ್ರಿ ದಿಗ್ಭ್ರಾಂತರಾದ್ರ. ಅವರು ಕೂಡ ಮಗಳ ಏನಿದಂದ್ರು ಅವ್ರು, ಏನ್ ಮಗಳ ಇದು ನಿನ್ನ ಕೆಲಸ ಅಂತ ಹೇಳಿ ಪ್ರತ್ಯುತ್ತರ ಬರ್ಲಾಕ ಬಸಮ್ಮ ಅವಳಿಗೆ ಜ್ಞಾನ ಇಲ್ಲ, ಮೂರ್ಛೆ ಹೋಗಿಬಿಟ್ಟಾಳ. ಮೂರ್ಛೆ ಹೋದ ಮಗಳನ್ನ ಕಂಡ ಗುರು ನೋಡ್ರಿ ಏನ್ ಮಾಡಿಬಿಟ್ಟ, ತನ್ನ ಕ್ರೋಧಾಗ್ನಿಯನ್ನ ಏನಪ್ಪಾ ಅಂದ್ರ ಕಣ್ಣಲ್ಲಿ ತುಂಬಿಕೊಂಡಿರ್ತಾನಂತ ಹೇಳಲ. ಅದರಿಂದ ಅವಳಿಗೆ ಯಾವುದೇ ರೀತಿ ಶಾಪ ಕೊಟ್ಟು ಇದನ್ನ ಮಾಡ್ಲಿಲ್ಲ. ಅವ ಏನ್ ಮಾಡಿದ ನಾಗಲಿಂಗ ಮಹಾಸ್ವಾಮಿ ಅಂತಂದ್ರ ಬಸಮ್ಮಳ ತಲೆ ಮ್ಯಾಗ ಕೈಯಾಡಿಸಿದ. ಮಗಳ, ನಾನ್ ನಿಮ್ಮ ಅಪ್ಪ ಬಂದನೆವಾಯವ, ಸ್ವಲ್ಪ ಕಣ್ಣ ತೆಗಿಯವಾ ತಂಗಿ ಅಂದ. ನೋಡ್ರಿ, ತುಂಬು ಗರ್ಭಿಣಿ ಆದಂತಹ ಮಗಳನ್ನ ನೋಡ್ಲಿಕ್ಕೆ ಬಂದಾನ ತಂದೆ. ಅವಳ ಕೆಟ್ಟ ಕೆಲಸ ಮಾಡಿರಬಹುದು, ಆದ್ರ ಪರಿಸ್ಥಿತಿ ಏನೈತ್ರಿ? ಪರಿಸ್ಥಿತಿ ಏನೈತಿ? ಇಂತಹ ಪರಿಸ್ಥಿತಿ ಒಳಗ ಬ್ಯಾರೆ ಯಾರಾದ್ರೂ ಇದ್ರೆ ಏನ್ ಬೇಕಾದ್ರೂ ಮಾಡಿರಬಹುದು. ಆದ್ರ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಮಾತೃ ಹೃದಯ. ತಾಯಿ ಮಣಿಗೆ ಬಂದಾಳ, ಮಗಳು ಬಸರದಾಳ. ತಾಯಿಗೆ ಏನಪ್ಪಾ ಅಂತಂದ್ರ ಸಿಟ್ಟು ಬರ್ತೈತಿ, ಸಿಟ್ಟು ಬರ್ತೈತಿ. ಎಷ್ಟೇ ಸಿಟ್ಟಿದ್ರು ಕೂಡ ಮಗಳ ಪರಿಸ್ಥಿತಿಯನ್ನ ನೋಡಿ ಮರಗಬಾರ್ದೇನ್ರಿ ತಾಯಿಯ ಕರುಳು? ಅಷ್ಟೇ ಮರಗಿ ಬಿಟ್ಟಿತ್ತು ತಾಯಿಯ ಕರುಳು. ಗುರು ನಾಗಲಿಂಗ ಮಹಾಸ್ವಾಮಿಗಳು ಅವಳ ತಲೆ ಮ್ಯಾಗ ಕೈಯಾಡಿಸಿ ಎದ್ದುಕೊಂಡು ಆ ಮಗಳ ಅಂತ ಹೇಳಿ ಕೈಯಾಡಿಸಿ ಎಬ್ಬಿಸಿಕೊಂಡಿಸರು. ಮೂರ್ಛೆ ಹೋಗಿದ್ದ ಬಸಮ್ಮ ಪ್ರಜ್ಞಾವಸ್ಥೆಗೆ ಬಂದಳು. ಪ್ರಜ್ಞಾವಸ್ಥೆಗೆ ಬಂದ ನಂತರ, ಯಪ್ಪ, ಇಂಥ ನನ್ನ ಮೈಯನ್ನ, ನಿನ್ನ ಮಗಳ ಮೈಯನ್ನ ಯಾಕ ಮುಟ್ಟಿ ನಿನ್ನ ಕೈ ಹೊಲಸು ಮಾಡ್ಕೋತಿ? ಯಾಕ ಮುಟ್ಟಿ ಕೈಯನ್ನ ಹೊಲಸು ಮಾಡ್ಕೋತಿ? ಪಾಪ ಕೆಲಸವನ್ನ ಮಾಡಿರುವಂತಹ ಈ ಪಾಪವನ್ನ ನನ್ನ ಹೊಟ್ಟೆಯೊಳಗ ತುಂಬಿಕೊಂಡನೆ. ನಿನಗ ಕಣ್ಣಿಗೆ ಕಾಣಿಸಲಿಲ್ಲೇನಿದು? ನಿನ್ನ ಕಣ್ಣಿಗೆ ಅದ ಕಾಣಿಸಲಿಲ್ಲೇನು? ಇಂತಹ ಪರಿಸ್ಥಿತಿಯೊಳಗ ನನ್ನ ದೇಹವನ್ನ ನೀನ್ ಯಾಕೆ ಮುಟ್ಟಕ್ ಹೋಗಿದಿ? ನೀನ್ ಯಾಕೆ ಮುಟ್ಟಕ್ ಹೋಗಿದಿ? ಇಂತಹ ನನಗೆ ಜನ್ಮ ಸಾಕಾಗೈತಿ, ನಿನ್ನ ಸಿಟ್ಟನ್ನ ನನ್ನ ಮ್ಯಾಗ ತೀರ್ಸ್ಕೊಂಡ್ಬಿಡಪ್ಪ ಯಪ್ಪ ಅಂತ ಈ ಬಸಮ್ಮ ಬೇಡ್ತಿದ್ರ ಮಾತೃ ಹೃದಯ ಆದಂತಹ ನಾಗಲಿಂಗ ಮಹಾಸ್ವಾಮಿಗಳಂತಾರ, ಇಲ್ಲವಾಯವ್ವ, ಇಲ್ಲ. ಪ್ರಾರಬ್ಧ ಕರ್ಮಗಳಿಗೆ ಅನುಗುಣವಾಗಿ ನಿನ್ನ ಬುದ್ಧಿಗೆ ಮಂಕ ಕವಿದಿತ್ತು. ಪ್ರಾರಬ್ಧ ಕರ್ಮಗಳನ್ನ ಪ್ರತಿಯೊಬ್ಬರು ತೀರಿಸಲೇಬೇಕು. ಹರಿಹರ ಆದಿಗಳನ್ನಾಗಿ ಹಿಡ್ಕೊಂಡು ಯಾರಿಗೂ ಕರ್ಮ ತಪ್ಪಿದ್ದಲ್ಲ. ಕರ್ಮ ಜನ್ಮಾಂತರವಾಗಿ ಅದು ಬರ್ತದೆ. ಪ್ರಾರಬ್ಧ ಕರ್ಮಗಳನ್ನ ಪ್ರತಿಯೊಬ್ಬರು ಅನುಭವಿಸಲೇಬೇಕು. ಹಂಗ ನೀನು ಅನುಭವಿಸಿದೀಯ. ನಿನ್ನ ಕೆಟ್ಟ ಕಾಲ ಏನಪ್ಪಾ ಅಂತಂದ್ರ ಅದು ಬಂದಿತ್ತು, ಹಂಗಾಯ್ತು. ಇನ್ನು ಕೆಟ್ಟ ಕಾಲ ನಿನಗಿಲ್ಲವಾ ತಂಗಿ, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಅವಳ ಬಸರಿನ ಮ್ಯಾಗ ಕೈ ಇಟ್ರು ನಾಗಲಿಂಗ ಮಹಾಸ್ವಾಮಿಗಳು. ಇದು ಪಾಪದಿಂದ ಬಂದಿರುವಂತದ್ದು, ಈ ಪಾಪ ವಿಮೋಚನೆ ನಿನಗೆ ಆಗೇ ಆಗ್ತೈತಿ ಅಂತೇಳಿ ಆ ಬಸರಿನ ಮೇಲೆ ಕೈ ಇಟ್ಟಂತಹ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಅವಳಿಗೆ ಆಶೀರ್ವಾದ ಮಾಡಿದ್ರು. ಆ ಬಸರು ಏನೈತ್ಲ ಕ್ಷಣ ಮಾತ್ರದಲ್ಲಿ ಏನಪ್ಪಾ ಅಂದ್ರ ಇಳಿದು ಹೋಗಿ ಅದು ನಾಪತ್ತೆ ಆಗಿ ಹೋಗ್ಬಿಡ್ತು. ಅವಳು ಯಥಾಸ್ಥಿತಿ ಮೊದಲು ಹೆಂಗಿದ್ದಳು ಹಂಗ ಆಗಿ ಹೋಗ್ಬಿಟ್ಲು. ಆ ಗರ್ಭ ಎಲ್ಲಿ ಹೋಯ್ತು ಅನ್ನೋದು ಕೂಡ ಯಾರಿಗೂ ತಿಳಿಯದಂಗ ಆಗ್ಬಿಡ್ತು. ಹೊರಗೆ ನಿಂತಿದ್ರು ಜನ. ನಾಗಲಿಂಗ ಮಹಾಸ್ವಾಮಿಗಳು ಬಂದಾರ. ಮಗಳಂತ ಹೇಳಿ ಏನು ಕರ್ಸ್ಕೊಂತಿದ್ದಳು ಬಸಮ್ಮ ಮಾಡಿರುವ ಕೃತ್ಯವನ್ನ ನೋಡಲಾಕ ನಾಗಲಿಂಗ ಮಹಾಸ್ವಾಮಿಗಳು ಬಂದಾರ. ಬಹುಶಃ ಅವಳನ್ನ ಏನಪ್ಪಾ ಅಂತಂದ್ರ ಸುಟ್ಟು ಭಸ್ಮ ಮಾಡಿರ್ಬೇಕು ಅವ್ರು ಅಂತ ಹೇಳಿ ಹೊರಗೆ ಜನ ಮಾತಾಡ್ತಿದ್ರು. ಆದ್ರ ಒಳಗ ತಂದೆ ನಾಗಲಿಂಗ ಮಹಾಸ್ವಾಮಿ ನೋಡ್ರಿ, ಆ ಮಾತೃ ಹೃದಯ ಆದಂತಹ ತಂದೆ ಅವಳ ಪಾಪದ ಆ
ಇದನ್ನಿತ್ತು, ಪಿಂಡ ಇತ್ತು, ಅದನ್ನ ಸಂಪೂರ್ಣವಾಗಿ ಈ ಮಾಯ ಮಾಡಿಬಿಟ್ಟಿದ್ರು ಅವರು. ಅವಳ ದೇಹ ಮೊದಲಿನ ಗತಿ ಆಯಿತು, ಪಾಪವೆಲ್ಲ ಅಳಿದು ಹೋಯ್ತು. ಬಸಮ್ಮ ಅಂದಳು, ಯಪ್ಪ ಇಂತಹ ಪಾಪವನ್ನ ಮತ್ತೆ ಹೋಗಲಾಡಿಸ್ಲಕ್ಕ ನೀನೇ ಬರ್ಬೇಕಾಯ್ತನು, ನೀನೇ ಬರ್ಬೇಕಾಗಿತ್ತನು. ನಾನು ಏನಪ್ಪಾ ಅಂತಂದ್ರ ಬದುಕ್ತಿದ್ನೋ ಸಾಯ್ತಿದ್ನೋ, ನನ್ನ ಪಾಪ ನನ್ನ ಕಡೆ ಇತ್ತು, ಅದನ್ನ ನಾನು ಅನುಭವಿಸ್ತಾಯ್ತಿದ್ನಿ, ಮತ್ತ ನನ್ನ ಪಾಪ ಕರ್ಮಗಳನ್ನ ತೊಳಿಲಾಕ ಯಾಕೆ ಬಂದಿನಿ ಅಂತ ಹೇಳಿ ಅವಳು ಕೇಳ್ತಿದ್ದಳು ಬಸಮ್ಮ. ಆಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ನೋಡುವ ಇದೆಲ್ಲವೂ ವಿಧಿ ಲಿಖಿತ, ಹಿಂಗ ಆಗಬೇಕು ಅಂತ ಹೇಳಿ ಅದು ಬರೆದಿತ್ತು, ಹಂಗೆ ಆಯ್ತು. ನಾನು ಇದಕ್ಕೆ ನಿಮಿತ್ತ ಮಾತ್ರ, ನೀನು ಇದಕ್ಕೆ ನಿಮಿತ್ತ ಮಾತ್ರ. ಪ್ರತಿಯೊಂದು ಭೂಮಿಯ ಮೇಲಿನ ಹುಲ್ಲುಕಡ್ಡಿ ಅಳಗಾಡ್ಬೇಕಾದ್ರ ಅದೆಲ್ಲವೂ ವಿಧಿ ಲಿಖಿತ. ನಾಟಕದ ಪ್ರತಿ ಏನಪ್ಪಾ ಅಂತಂದ್ರ ಮಾತುಗಳು ಅವು ಎಲ್ಲ ಮೊದಲ ಫಿಕ್ಸ್ ಇರ್ತಾವ. ಮತ್ತ ಇಂಥವ್ ಎಲ್ಲ ಏನಪ್ಪಾ ಅಂದ್ರ ಜೀವನದಾಗ ನಡೀತಿರ್ತಾವ. ಇನ್ನಾದರೂ ಏನಪ್ಪಾ ಅಂತಂದ್ರ ನಿನ್ನ ಪಾಪವೆಲ್ಲ ವಿಮೋಚನೆ ಆಗೈತಿ, ಇನ್ನ ಸತ್ಸಂಗದ ಕಾರ್ಯಗಳನ್ನ ಮಾಡು, ಗುರುವಿನ ಸಂಘದೊಳಗೆ ಇರು, ನಿನಗೆ ಏನಪ್ಪಾ ಅಂದ್ರ ಮುಕ್ತಿ ಸಿಕ್ಕೇ ಸಿಗತೈತಿ. ನಿನಗೆ ಏನಪ್ಪಾ ಅಂತಂದ್ರ ಆ ಒಳ್ಳೆಯ ಕಾಲ ಬಂತು ಅಂತ ಹೇಳಿ ಅವಳಿಗೆ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡ್ರು. ಹೊರಗೆ ನಿಂತಹ ಜನ ಒಳಗೆ ಬಂದು ನೋಡ್ತಾರ. ಒಳಗೆ ಬಂದು ನೋಡಿದ್ರಂತರ ಬಸಮ್ಮನ ಸ್ಥಿತಿ ಹೆಂಗಾಗಿಬಿಟ್ಟಿತ್ತು ಅಂದ್ರ ಮೊದಲಿನ ಬಸಮ್ಮ ಆಗಿಬಿಟ್ಟಿದ್ಳು. ಒಳಗ ಅಡಿಗೆ ಮಾಡ್ಲಿಕ್ಕತ್ತಾಳ. ಹೊರಗೆ ಏನಪ್ಪಾ ಅಂತಂದ್ರ ನಾಗಲಿಂಗ ಮಹಾಸ್ವಾಮಿಗಳು ಪದ್ಮಾಸನ ಹಾಕೊಂಡು ಊಟಕ್ಕೆ ಸಿದ್ಧರಾಗಿ ಕುಂತಾರ. ಒಳಗಿಂದ ಬಸಮ್ಮ ವಿಧ ವಿಧವಾದ ಅಡಿಗೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದಳು. ನಾಗಲಿಂಗ ಮಹಾಸ್ವಾಮಿಗಳು ಅದನ್ನ ನೋಡ್ತಿದ್ರು. ಜನರಿಗೆ ಕರೆದು ಹೇಳ್ರು, ಇದೆಲ್ಲವೂ ವಿಧಿ ಲಿಖಿತ, ಹಿಂಗಾಗಬೇಕತ್ತ ಇತ್ತಪ್ಪ. ಮತ್ತ ಅವಳೇನು ಸಾದಾ ಹೆಣ್ಮಗಳಲ್ಲಕಿ. ಆ ಜೀವನದೊಳಗ, ಅವಳ ಜೀವನದೊಳಗ ಒಂದು ಕೆಟ್ಟ ಕಾಲ ಅಂತ ಹೇಳಿ ಅದು ಬಂದಿತ್ತು. ಅದನ್ನ ಅವಳು ಅನುಭವಿಸಳು. ಆ ಕಾಲ ಈಗ ಕಳೆದು ಹೋಗೈತಿ. ಅವಳು ಮೊದಲಾದ್ರೂ ಅಷ್ಟೇ ಏನಪ್ಪಾ ಅಂತಂದ್ರ ಆ ಶಿವನ ಧ್ಯಾನವನ್ನ ಮಾಡುವಂತವಳು, ಗುರು ಭಕ್ತಿಯಾಗಿದ್ದಳು. ಈಗಲೂ ಕೂಡ ಅಷ್ಟೇ ಅವಳು ಗುರು ಭಕ್ತಳು ಅಂತ ಹೇಳಿ ಜನರಿಗೆ ತಿಳಿಸಿ ಹೇಳ್ರು. ಆಗ ಜನ ಅಂದ್ರು, ಲೀಲಾ ಪುರುಷನಾದ ನಾಗಲಿಂಗ ಮಹಾಸ್ವಾಮಿಗಳಿಗೆ ಜೈ 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 ಜೈಕಾರವನ್ನ ಹಾಕಿರು. ಅದರ ಜೊತೆಗೆ ಮಹಾಸಾಧ್ವಿ ಬಸಮ್ಮನಿಗೂ ಕೂಡ ಅಷ್ಟೇ ಏನಪ್ಪಾ ಅಂತಂದ್ರೆ ಜೈಕಾರ ಹಾಕಿರೋ ಎಲ್ಲ ಜನ. ಆಮೇಲೆ ಇವಳ ದೇಹವನ್ನ ವ್ಯಾಮೋಹಿಸಿದ ಕೆಲವೊಂದು ಏನು ಮಹಾಪುರುಷರು ಅಂತ ಹೇಳಿ ನಾವು ಊರಾಗಿರ್ತಾರ ನೋಡ್ರಿ, ನಾವು ದೊಡ್ಡ ಮನುಷ್ಯರು ಅಂತ ಹೇಳ್ಕೊಂತ ಅಡ್ಡಾಡವ್ರು, ಇಂತಹ ಕೆಟ್ಟ ಕೆಲಸವನ್ನ ಮಾಡಿರುವಂತವ್ರು ಅಂತವ್ರು ಏನಿದ್ರು ಅವರು ಸೌಕಾಸ ಬಾಗಲಿಂದ ಹಿಂದೆ ಸರಕೊಂತ ಹೇಳಿ ಹೋಗೇ ಬಿಟ್ರು ಅವ್ರು. ಯಾಕಂದ್ರ ಬಸಮ್ಮಗೆ ಇಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಂತ ಜನ ಇತ್ತು ನೋಡ್ರಿ, ಅವಳನ್ನ ವ್ಯಾಮೋಹಿಸಿದ ಜನ ಇತ್ತು ನೋಡ್ರಿ. ನಾಗಲಿಂಗ ಮಹಾಸ್ವಾಮಿಗಳ ಮುಂದೆ ಬಂದು ಅವ್ರು ಯಾರು ನಿಲ್ಲಿಲ್ಲ. ಯಾಕಂದ್ರ ಅವ್ರು ಎಲ್ಲಾರ ಬಂದು ನಿಂತಿದ್ರು ಅಂತಂದ್ರ ನಾಗಲಿಂಗ ಮಹಾಸ್ವಾಮಿಗಳು ಏನ್ ಮಾಡ್ತಿದ್ರು ಏನೋ, ಅವ್ರು ನಿಧಾನಕವಾಗಿ ಅಲ್ಲಿದಿಂದ ಕಾಲ ಕಿತ್ತು ಬಿಟ್ರು. ಅವಾಗ ಅವ್ರು ಏನ್ ಅಂದ್ಬಿಟ್ರು ನಾಗಲಿಂಗ ಮಹಾಸ್ವಾಮಿಗಳು, ನೋಡ್ರಿ ಹುಲಗೂರಿನ ಜನ ಬಹಳ ಒಳ್ಳೆಯವ್ರಿದ್ದೀರಿ, ಒಳ್ಳೆ ಜನ ಇದ್ದೀರಿ, ಸತ್ಕಾರ್ಯಗಳನ್ನ ಮಾಡ್ಕೊಂತ ಹೋಗ್ರಿ, ಒಳ್ಳೆಯವರಿಗೆ ಒಳ್ಳೇದಾಗ್ತದ, ನಿಮ್ಮ ಹುಲಗೂರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಹುಲಗೂರಿನ ಜನಕ್ಕೆಲ್ಲ ಆಶೀರ್ವಾದ ಮಾಡಿರು. ಮುಂದ ಮಹಾಸಾಧ್ವಿ ನಿರಂತರವಾಗಿ ನಾಗಲಿಂಗ ಸ್ವಾಮಿಯ ಧ್ಯಾನವನ್ನ ಮಾಡ್ತಾ ಮಾಡ್ತಾ ತನ್ನ ಜೀವನವನ್ನ ಅಂತ್ಯಗೊಳಿಸ್ಕೊಂಡ್ಬಿಟ್ಲು. ಹುಲಗೂರಿನೊಳಗ ಭಕ್ತಿ ಭಾವ ಸಂತೋಷ ಪ್ರೀತಿ ವಿಶ್ವಾಸ ತುಂಬಿ ತುಳುಕ್ಲಿಕ್ಕೆ ಶುರು ಮಾಡ್ತು. ಅಲ್ಲಿಂದ ಇಲ್ಲಿಯವರೆಗೆ ಹುಲಗೂರಿನ ಜನ ಎಷ್ಟು ಪ್ರೀತಿಯಿಂದ ಬದುಕ್ತಾ ಇದ್ದಾರಂದ್ರ ಅದಕ್ಕೆ ನಾಗಲಿಂಗ ಮಹಾಸ್ವಾಮಿಗಳ ಆಶೀರ್ವಾದವು ಅಷ್ಟೇ ಕಾರಣದ. ಇಂತಹ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯನ್ನ ನಾನು ಮತ್ತೆ ಮುಂದುವರಿಸ್ತಾ ಹೋಗ್ತೀನಿ. ಈ ಚರಿತೆಗಳು ನಿಮ್ಗೆ ಎಲ್ಲ ಏನಪ್ಪಾ ಅಂದ್ರ ಗೊತ್ತಾಗಬೇಕಂದ್ರ ಸಬ್ಸ್ಕ್ರೈಬ್ ಬಟನ್ ಏನೈತ್ ನೋಡ್ರಿ ಕೆಳಗಿರುವಂತದ್ದು, ಅದನ್ನ ನೀವು ಒತ್ತಿ ಬಿಟ್ರಿ ಅಂತಂದ್ರ ಅವಾಗ ನಿಮ್ಗೆ ಸಂಪೂರ್ಣವಾಗಿ ಮುಂದೆ ಹಾಕುವಂತ ವಿಡಿಯೋಗಳು ನಿಮ್ಗೆ ಬರ್ತಾವ. ಅದನ್ನ ನೀವು ಸುಲಭವಾಗಿ ನೋಡಬಹುದು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.